ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ಮಂಥರಾಯಾಃ ಶ್ರುತಿಪಥಭಗಮದ್ಭೂಮಿಗಾಯಾ ಅಲಕ್ಷ್ಮ್ಯಾಃ. ಯತ್ಪಾದಪಂಕಜರಜಃ ಶಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇಃ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ. ಶ್ರೀರಾಮ ಸಾಕ್ಷಾತ್ ರಮಾಬ್ರಹ್ಮಾದಿವಂದ್ಯನಾಥ ಸರ್ವೋತ್ತಮ ಪುರುಷೋತ್ತಮ ಸರ್ವೇಶ್ವರ ಸರ್ವಶಕ್ತಿ ಪರಮ ಅಂಥವನಿಗೆ ಈ ರಾವಣಾದಿ ಶತ್ರುಗಳ ಸಂಹಾರಕ್ಕೆ ಕಪಯ ಸಹಾಯ ಕಿಂ, ಕಪಿಗಳು ಸಹಾಯವಾಗ್ತಾರೇನು? ಸಾಧ್ಯವೇ ಇಲ್ಲ. ಸಮಾಗತೆ ತು ರಾಘವೇ ಪ್ಲವಂಗಮ ಸಸೂರ್ಯಜಾಃ ವಿಪುಪ್ಲುರ್ಭಯಾರ್ದಿತಾಃ ನ್ಯವಾರಯಚ್ಚ ಮಾರುತಿ. ಅವರೆಲ್ಲ ರಾಮದೇವರು ಬರ್ತಿಲ್ಲಕ್ಕೆ ಈತ ವಾಲಿಯ ಪ್ರತಿನಿಧಿ ಅಂತ ತಿಳ್ಕೊಂಡ್ರು. ವಾಲಿ ಇಲ್ಲಿಗೆ ಬರಾಗಿಲ್ಲ, ಆದ್ದರಿಂದ ಇವನ್ನ ಕಳಿಸ್ಕೊಟ್ಟಿರಬೇಕು. ನೋಡಿದ್ರೆ ಭಾರಿ ಸಮರ್ಥರು ಅಂತ ಕಾಣಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡ್ದ, ಎಲ್ಲ ಒಳ್ಳಕ್ಕೆ ಶುರು ಮಾಡ. ಸುಗ್ರೀವ ಓಡೋಗ್ತಾ ಇದ್ದಾನೆ, ಸೂರ್ಯಾವತಾರ. ಗಾಯತ್ರಿವಂತ ಪ್ರತಿಪಾದ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ರಾಮನೇ ಗಾಯತ್ರಿವಂತ ಪ್ರತಿಪಾದ್ಯ. ಯಾಕೆ ಸೂರ್ಯ ಸುಗ್ರೀವನಿಗೆ ಭಯ ಆಯಿತು ಅಂದರೆ ರಾಮನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ತಕ್ಷಣನೇ ಸಮಾಗತೇತು ರಾಘವೇ ಪ್ಲವಂಗಮಾಹ ಸಸೂರ್ಯಜಾಹ ವಿಪುಪ್ಲುವು ಜೋರ ಹರಲಕ್ಷಣ ಮಾಡಿದರು. ಭಯಾರ್ಧಿತಾಹ, ಅವ್ರಿಗೆ ಭಯ ಎಲ್ಲ ಕಾರಣ. ಇಲ್ಲಿರಾಗೆಲ್ಲ ಓಡೋಗಿಲ್ಲ, ಹೊರಗೋದ್ರೆ ಹಾಲಿ ಇದ್ದಾರೆ, ಇಲ್ಲಿ ಹೋದ ರಾಮ ಬರ್ತಾನೆ ಅಂತ ತಿಳ್ಕೊಂಡು ಭಾರಿ ಗಾಬರಿ ಆಗಿಬಿಟ್ಟಿದೆ. ಅದಕ್ಕೆ ಆಗ ತಿಳಿದಿದ್ದು ಸಮಾಧಾನ ಮಾಡಿದ್ದು ಯಾರು ಅಂದರೆ ಮಾರುತಿ ನ್ಯವಾರಯತೆ. ಹನುಮಂತ ಎಲ್ಲರೂ ಏನು ಯೋಚನೆ ಮಾಡ್ಲಿಕ್ಕೆ ಹೋಗಬೇಕಾಗಿಲ್ಲ. ಆತ ಕೊಲ್ಲಕ್ಕೆ ಬಂದವನಲ್ಲ, ವಾಲಿಯ ಪ್ರತಿನಿಧಿನೂ ಅಲ್ಲ, ಎಲ್ಲ ಗೊತ್ತು ಹನುಮಂತನಿಗೆ. ಉದ್ಧಾರಕ್ಕೆ ಬಂದಿದ್ದಾನೆ. ನೀನು ಅವನನ್ನು ಶರಣ ಹೊಕ್ಕರೆ ನೀನೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ರಾಮ ಅಂತ ಹೇಳಿದರೆ ಎಲ್ಲ ಸಮಸ್ಯೆ ಪರಿಹಾರ. ರಾಮ ಬಂದ ಅಂದರೆ ಸಮಸ್ಯೆ ಇರೋದಿಲ್ಲ. ಆಗ ಅವರೆಲ್ಲರಿಗೂ ಧೈರ್ಯ ಬಂತು. ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್ ವಿಷ್ಣೋ ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತಾ ಅಸೌವಿತ್ಯನೇನ ಅಸ್ಯ ಪಾದಯೋ ಪೇತೆ. ಸಂಸ್ಥಾಪ್ಯ ಆಶು ಹರೀಂದ್ರಾನ್ ಜಾನನ್ ವಿಷ್ಣೋ ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತಾ ಅಸೌ ಇತಿ ಏತೇನ ಅಸ್ಯ ಪಾದಯೋ ಪೇತೆ. ಆಶು ಕೂಡಲೇ ಹರೀಂದ್ರಾನ್ ಸಂಸ್ಥಾಪ್ಯ. ಹರಿ ಕಪಿಗಳು, ಹರೀಂದ್ರ ಕಪಿಶ್ರೇಷ್ಠ. ಹರಿ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ, ಕಪಿಗಳು ಅಂತ ಅರ್ಥ, ಇಂದ್ರ ಅಂತ ಅರ್ಥ, ಸಿಂಹ ಅಂತ ಅರ್ಥ, ಕುದುರೆ ಅಂತ ಅರ್ಥ, ಅನೇಕ ಅರ್ಥ ಇದೆ. ಇಲ್ಲಿ ಹರಿಗಳು ಅಂದರೆ ಕಪಿಗಳು. ಹರೀಂದ್ರಾನ್ ಕಪೀಂದ್ರಾನ್ ಕಪಿಶ್ರೇಷ್ಠಾನ್, ಯಾರು ಸುಗ್ರೀವಾದಿಗಳನ್ನೆಲ್ಲ ಸಂಸ್ಥಾಪ್ಯ, ಭಯ ಹೋಗಲಾಡಿಸಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಹೊರಟು. ವಿಷ್ಣೋ ಗುಣಾನ್ ಅನಂತಾನ್ ಸಹ ಜಾನನ್, ವಿಷ್ಣುವಿನ ಗುಣ ಅನಂತ ಅಂತ ತಿಳಿದಂತಹ. ಇಲ್ಲಿ ಅನಂತ ಶಬ್ದಕ್ಕೆ ಎರಡು ಅರ್ಥ. ಅನಂತ ಅಂತ ತಿಳ್ಕೊಂಡಿರೋದು ಒಂದು, ಇನ್ನೊಂದು ವೇದೋಕ್ತ ಅನಂತ ಗುಣ. ವೇದಗಳು ಅನಂತ, ಅನಂತ ವೇದ ಪ್ರತಿಪಾದ್ಯ ಗುಣಗಳಿಂದ ಬ್ರಹ್ಮಣಾತು ಅಖಿಲೈರ್ ಗುಣೈ. ವೇದೋಕ್ತವಾದ ಸಮಸ್ತ ಗುಣಗಳಿಂದಲೂ ಸಹ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದು ಯಾರು ಅಂದರೆ ಬ್ರಹ್ಮವಾಯುಗಳಿಗೆ, ರುಜುಗಳಿಗೆ. ಆದ್ದರಿಂದ ಅವರು ಅಂತ ಅರ್ಥ. ಇನ್ನೂ ಅನಂತ ಮಹಾಲಕ್ಷ್ಮಿಗೆ ತಿಳಿದರು, ಅದಕ್ಕಿಂತ ಅನಂತ ದೇವರಷ್ಟೇ ತಿಳಿದರು. ಅನಂತಗಳು ಮೂರಾಯ್ತಲ್ಲಿ. ವೇದೋಕ್ತವಾದ ಅನಂತ್ಯ, ಲಕ್ಷ್ಮೀ ತಿಳಿದ ಅನಂತ್ಯ, ಸರ್ವತ್ರ ತಾನೇ ತಿಳಿದ ಅನಂತ್ಯ. ಅದು ನಿರವಧಿಕವಾದದ್ದು. ಎಲ್ಲ ನಿರವಧಿಕವಾದರೂ ಕೂಡ ಅವರ ಜ್ಞಾನದಲ್ಲಿ ತಾರತಮ್ಯ ಇದೆ. ಇದು ಬಹಳ ಮುಖ್ಯವಾದ ಅಂಶ. ಇದು ಸಾಕ್ಷಾತ್ ಬ್ರಹ್ಮಪಿತಾ ಅಸೌ,
ಅಸೌ ಏತೇನ ಅಸ್ಯ ಪಾದಯೋ ಪೇತೆ. ಇದು ಸಾಕ್ಷಾತ್ ಬ್ರಹ್ಮಪಿತಾ, ವಾಲಿಯ ಪ್ರತಿನಿಧಿ ಆಗಲಿ ಯಾರೋ ಆಗಲಿ ಅಲ್ಲ, ಬ್ರಹ್ಮಪಿತಾ, ಸಾಕ್ಷಾತ್ ಬ್ರಹ್ಮದೇವರ ತಂದೆ ಅಂತ ತಿಳ್ಕೊಂಡು ಭಾವಿ ಬ್ರಹ್ಮರಾದ ಹನುಮಂತ ಅಸ್ಯ ಪಾದಯೋ ಪೇತೆ ಅವರ ಹತ್ರ ಹೋಗಿ, ಸುಗ್ರೀವ ಏನು ಮಾಡ್ತಾನೆ, ನನಗೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ನೀನೇ ಹೇರೆ ಹೇಳಿರೋದ್ರೆ ನೀನೇ ನನ್ನ ಪರವಾಗಿ ಹೋಗಬೇಕು ಅಂತ ಕೇಳ್ಕೊತ, ನನ್ನ ಪರ ನೀನೇ ಹೋಗಬೇಕು, ಒಂದು ಕರ್ಕೊಂಬರ್ಬೇಕು. ಅದು ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತನೇ ಆಗಬೇಕು, ಡೈರೆಕ್ಟ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಹೋಗಿಬಿಟ್ಟು ಪಾದಯೋ ಪೇತೆ, ಬಗ್ಗೆ ನಮಸ್ಕಾರ, ಪಾದದಲ್ಲಿ ಬಿದ್ದರು. ಭಾರಿ ಭಕ್ತಿಯಾದಾಗ ಏನಾಗುತ್ತೆ, ತೋಚೋದೇ ಇಲ್ಲ ಅಷ್ಟರ ಮಟ್ಟಿಗೆ. ಇದು ಹನುಮಂತ ದೇವರಿಗೆ ಆದ ವಿಶೇಷವಾದ ಒಂದು ಉತ್ಸಾಹ. ನಮಸ್ಕಾರವನ್ನು ಮಾಡಿದರು. ಅಲ್ಲಿಗೆ ಆ ಭಾಗ ಮುಗೀತು. ಯಾವುದಿದು ಅಯೋಧ್ಯಾಕಾಂಡ ಪೂರ್ತಿ ಮುಗ್ದಾಯವಾಯ್ತು. ಅವರು ಅರಣ್ಯಕಾಂಡ ಮುಗೀತು. ಅರಣ್ಯಕಾಂಡ ಬಿದ್ದರು ಅಂತ ಅಲ್ಲ ಹೇಳಿ ಬೇರೆ ಹೇಳಿದ್ದಾರೆ. ಈಗ ಅದು ಹಾಗೆ ನಿನ್ಗೆ ಗೊತ್ತು ಹೇಳಿದ್ರು, ಸಿಂಪಲ್ ಅಲ್ಲೇನ, ಯೋಚನೆ ಮಾಡಿ ಯಾರು ಹೇಳ್ತಾರೋ ಅವ್ರ ಮೇಲೆ ಭಾರ ಹಾಕ್ತಾರೆ. ಹೋಗ್ತಾರೆ ರೋಟ್ವರಿ ಅಂದರೆ ಹಾಗೆ ನಿಮ್ಮನ್ನು ನಂಬ್ತೇವೆ ನಾವು, ಅಷ್ಟ ತಾನೆ. ಅದು ಭಾಳ ಹನುಮಂತ ಅಷ್ಟು ಪೂರ್ತಿ ಗೊತ್ತಾಗಬೇಕಾಗಿಲ್ಲ. ನಮಗಿಂತ ದೊಡ್ಡವ್ರಿಗೆ ಗೊತ್ತದೆ ಅಂತ ಹೇಳ್ಬೋದು, ಒಂದು ಜ್ಞಾನ ಬಂತು ಅಲ್ಲಿಗೆ. ನಾನೇ ದೊಡ್ಡವ್ರುಗಳು ಪಂಜಿತ ಆಗತ್ತಾಗ, ನಮಗಿಂತ ದೊಡ್ಡವ್ರು ಇದ್ದಾರೆ ಅಂತ ಆಯ್ತಲ್ಲ, ಹನುಮಂತ ರಾಮನ ಬಗ್ಗೆ ಗೊತ್ತು ಅಂತ ಆಯ್ತಲ್ಲ. ತಕ್ಷಣ ಏನು ಮಾಡಿದ್ರು, ನೀವೇ ಹೋಗುತ್ತೆ ಕೇಳ್ಕೊಂಡು, ಭಾಳ ಮುಖ್ಯ ಅದು. ಅದಕ್ಕೇನೆ ಅವರ ಮೂಲಕನೇ ಹೋಗ್ಬೇಕು. ಪ್ರತಿಯೊಂದು ಏನೇ ಮಾಡ್ತಿದ್ರು ಕೂಡ ವಾಯುದೇವರ ಮೂಲಕನೇ. ಅವ್ರಿಗೆ ತಿಳುವಳಿಕೆ ಸರಿಯಾಗಿರೋದು ಗೊತ್ತಿದ್ದವ್ರು ಕರ್ಕೊಂಡು ಹೋಗ್ತಾರೆ. ಯಾರು ದೊಡ್ಡವ್ರು ಮೀಟ್ ಮಾಡೋಕೆ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋಕೆ ನಮಗೆ ಬೇಕಾಗಿರ್ಬೇಕು, ಇಲ್ದವ್ರು ಆಗೋದಿಲ್ಲ. ಇವತ್ತು ದೇವರಿಗೆ ಬೇಕಾಗಿರೋ ಎಲ್ಲ ಕಾಲಕ್ಕೂ ಬೇಕಾಗಿರೋರು ಇಂದ್ರ ದೇವರು ಬೇಕು, ವಾಲಿ ರೂಪದಿಂದ ಬೇಡ, ಒಂದಾಗಿಬಿಡ್ತಾರೆ. ಗೊತ್ತಾಯ್ತಾ? ಯಾವಾಗಲೂ ಡಿಪೆಂಡಬಲ್ ಅಲ್ಲ, ಮೋಸ್ಟ್ಲಿ ಡಿಪೆಂಡಬಲ್ ಆದರೂ ಕೂಡ ಉಳಿದವರು 100% ಅಲ್ಲ. ಆಕಾಶಾಶ್ವಾಸವ ಯಾವ ಕಾಲಕ್ಕೂ ಧರ್ಮ ತಪ್ಪದೇ ಇರತಕ್ಕಂಥ ವಿವರ. ಆದ್ದರಿಂದ ಇವ್ರ ಮೂಲಕನೇ ಹೋದರು. ಇವ್ರು ಹೋಗಿತ್ತು, ಇವ್ರು ಹೋಗೋದಿಲ್ಲ ಅಂತ ಹೇಳಲಿಲ್ಲ, ಹೋದರು. ಇಷ್ಟು ಹೇಳಿದ್ದೀನಿ ಅದನ್ನು ನಾನೇ ಮಾಡ್ಬೇಕಾ, ನೀನೇ ಹೋಗು ಅಂತ ಹೇಳಲಿಲ್ಲ. ಅನುಗ್ರಹ ಇದಕ್ಕೆ ಅನುಗ್ರಹ ಕಾರುಣ್ಯ ಅಂತ ಕರೀತಾರೆ. ಗೊತ್ತಾಯ್ತಾ? ನಾವು ಹೋಗೋದಿಲ್ಲ ಅಂದರೆ ಯಾರು ಏನು ಹೋಗಬೇಕು ಅಂತ ಯಾರು ಡಿಮ್ಯಾಂಡ್ ಮಾಡೋಂಗಿಲ್ಲ. ವಾಯುದೇವ್ರನ್ನ ಯಾರು ಜೋರು ಮಾಡೋಕ್ಕಿದೆಯಾ? ಸಾಧ್ಯ, ಯಾರೂ ಸಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಅನುಗ್ರಹ ಯಾತಕ್ಕೆ ಮಾಡ್ತಾರೆ, ಅವ್ರ ಕಾರುಣ್ಯ ಅಷ್ಟೇ ಹೊರತು ಬೇರೆ ಅಲ್ಲ. ಯಾವ್ದ? ಹಾಂ, ಇನ್ನು ಮುಂದಿನ ಅರ್ಥ ಆಗಲಿಲ್ಲ. ಮುಂದೆ ಕೊನೆಗೇನ? ಹೌದು ಹೌದು. ಹೌದು ಹೌದು, ಯಾವಾಗಲೂ ಗೊತ್ತಿದೆ ಅಂತ ಅರ್ಥ. ರಾಮದೇವ್ರು ಯಾವಾಗಲೂ ಗೊತ್ತಿದೆ, ಅದು ಭಾರಿ ವಿಶೇಷ. ಅದು ಸನ್ಯಾಸಿ ಹೋಗ್ಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಯಾಕೆ ಹೋಗ್ತಾರೆ? ದೊಡ್ಡವ್ರ ಹತ್ರ ಹೋಗ್ಬೇಕಾರೆ ಹೇಗೆ ಹೋಗ್ಬೇಕು? ಸನ್ಯಾಸ ಅಂದ್ರೆ ಏನೀಗ? ಎಲ್ಲ ಬಿಟ್ಟು ಹೋಗು. ದೇವ್ರ ಹತ್ರ ಹೋಗ್ಬೇಕಾರೆ ಹೇಗೆ ಹೋಗ್ಬೇಕು? ಬೇರೆ ಎಲ್ಲ ದೇವ್ರ ನೋಡ್ತಾ ಏನೋ ಯೋಚನೆ ಮಾಡ್ತಾ ಸಾಲ ಕೊಟ್ಟ ಜ್ಞಾಪಕ. ವೆಂಕಟೇಶ್ವರ ನಿಂತಿದ್ದಾನೆ ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಂತು, ಅಲ್ಲಿ ನಿಂತ್ಕೊಂಡು ಹೋಗಿ ಆವತ್ತಲ್ಲಿ ಯೋಚನೆ ಮಾಡ್ತಾ ನಿಂತಿದ್ದಾನೆ, ಟಿಕೆಟ್ ಸಿಗುತ್ತೋ ಇಲ್ಲ ಸಿನಿಮಾಕ್ಕೆ ಅಂತ. ಎಷ್ಟು ಅನ್ಯಾಯ ಅಲ್ಲೇನು! ಎಷ್ಟರ ಮಟ್ಟಿಗೆ ಗೊತ್ತು, ಎಷ್ಟೋ ಜನ ತಪ್ಪು ಮಾಡ್ತಾರೆ. ಅಮ್ಮವ್ರು ಹಿಂದಕ್ಕೆ ನೋಡ್ತಾ ಇರ್ತಾರೆ, ಬಂದ್ರೆ ಇಲ್ಲ ಅಂತೇಳಿ. ದೇವ್ರು ಬಿಟ್ಟು ಇವ್ರು ನೋಡ್ತಾ ಕೂತಿರ್ತಾರೆ, ಅವ್ರು ಬಂದ್ರೆ ಇಲ್ಲ ಅಂತೆ. ಅದು ನೋಡಿ ಏನು ಮಾಡ್ತಾನೆ ಅವನೀಗ? ಬಂದಿರೋದೇನೀಗ ದರ್ಶನ ಮಾಡಬೇಕು. ತುಂಬ ಡೈವರ್ಟ್, ಆ ಟೈಮ್ ಡೈವರ್ಟ್ ಆಗಿಬಿಡುತ್ತೆ ಮೈಂಡ್. ತುಂಬ ಜನದ್ದು ಡೈವರ್ಟ್ ಆಗಿಬಿಟ್ಟು ಏನು ಮಾಡ್ಕೊಂಡ್ಬಿಡ್ತಾರಾಗ, ಅವು ಅಲ್ಲೇ ಅವಕಾಶ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸನ್ಯಾಸ ಅಂದ್ರೆ ಏನೀಗ? ಎಲ್ಲ ಬಿಟ್ಬಿಟ್ಟು ತತರಂ ಬಹುಲೋಕ ವಿಚಿಂತನಯ. ದೇವ್ರು ನೋಡ್ತಿರ್ಬೇಕಾದ್ರೂ ಅಷ್ಟು ಮಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಯಾವಾಗಲೂ ಹಾಗೆ ಮಾಡಬೇಕು. ದೇವ್ರು ನೋಡ್ತಿರ್ಬೇಕಾದ್ರೂ ಕೂಡ ಅಷ್ಟಾದ್ರೂ ಕೂಡ ಮಾಡಿದ್ರೆ ಏನಾಗುತ್ತಾಗ? ಅದಕ್ಕೆ ಧ್ಯಾನ ಅಂತ ಕರೆಯೋದು. ನೈರಂತರ್ಯಂ ಮನೋವೃತ್ತೇ ಧ್ಯಾನಮಿತ್ಯಭಿಧೀಯತೆ. ಮನಸ್ಸು ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಲೇಬಾರ್ದು. ಯಾರು ಬರಲಿ ಏನೇ ಆಗ ಕಣ್ಣೆತ್ತಿ ಕೂಡ ನೋಡಬಾರ್ದು. ಮನಸ್ಸು ಆ ಕಡೆ ಇರಬಾರ್ದು, ದೃಷ್ಟಿನೂ ಆ ಕಡೆ ಇರಬಾರ್ದು. ಅದು ತೋರಿಸ್ಲಿಕ್ಕೆ ಸನ್ಯಾಸ ತಗೊಳ್ಳೋದು ಯಾತಕ್ಕೆ? ನಮ್ಮ ಸಾಧನೆ ನಡೀತಾ ಇರ್ತದೆ. ಎಷ್ಟೇ ನಡೆದ್ರು ಸನ್ಯಾಸಿಗಳಿಗೆ ಮಾಡಷ್ಟು ಸಾಧನೆ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಅನೇಕ ಕಾರಣಗಳಿಂದ ತಪ್ಪಿ ಹೋಗುತ್ತೆ. ಇವು ಪುರುಡು ಬರುತ್ತೆ, ಸೂತಕ ಬರುತ್ತೆ, ಅವೆಲ್ಲ ಮಿಸ್ ಆಗುತ್ತೆ. ಅದೇ ರೀತಿಯಲ್ಲಿ ಅನಾರೋಗ್ಯ, ಏನೇನೋ ಕಾರಣಗಳು, ನೂರಾರು ಕಾರಣಗಳು. ಗೊತ್ತಾಯ್ತಾ? ಪಿತೃ ಕಾರ್ಯಗಳು ಮಾಡಬೇಕು, ಒಂದು ತಪ್ಸಾಗಿಲ್ಲ. ಮತ್ತು ಗೃಹಸ್ಥರ ಪೂಜೆ ಮಾಡೋದು ತಪ್ಸಾಗಿಲ್ಲ. ಮತ್ತು ಇನ್ನೊಬ್ರಿಗೆ ಕೊಟ್ಟು ದಾನ ಮಾಡಬೇಕು, ಅದು ಇಲ್ಲ. ಏನೇನೋ ಕಮಿಟ್ಮೆಂಟ್ ಅವ್ರಿಗೇನಿಲ್ಲ, ಯತಿಗಳಿಗೆ ಏನಿಲ್ಲ. ಯಾವುದ್ರ ಬಂದನು ಪಿತೃ ಕಾರ್ಯಗಳು ಯಾವ್ಯಾವ ಕಾರ್ಯಗಳೋ ಇಲ್ಲ, ಬರೀ ದೇವರ ಧ್ಯಾನ. ಗೊತ್ತಾಯ್ತು? ಅದೊಂದೇ ಮಾಡೋದು. ಅದು 100% ಟೈಮ್ ಸಿಗೋದು. ಅದು ಬೆರೀತಾರೆ ಉಪನಿಷತ್ತಿನಲ್ಲಿ. ತುಂಬ ದೇವರ ಆರಾಧನೆ ಮಾಡೋದು ಸನ್ಯಾಸಿಗಳಾಗಿಬಿಡಿ. ಅವ ಯಾವ ಕಾಲಕ್ಕೂ ಏನಾಗೋದಿಲ್ಲ. ಎಂದೂ ದೇವ್ರ ಪೂಜೆ ಬಿಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಸೂತಕಾದಿಗಳು ಬಂದಿರಬೇಕಲ್ಲ, ಪೂರ್ಣ ಬಂದಿರಬೇಕಲ್ಲ, ಉಳಿದಂತೆ ಮಾಡಿರ್ಬೋದು ಅಷ್ಟೇ. ಕೆಲವು ಸಂಕೋಚ ಮಾಡ್ಲಿಕ್ಕೆ ಬರುತ್ತೆ, ಯಾಕೆಂದ್ರೆ ತುಂಬ ಅನಿವಾರ್ಯ ಸಂಕೋಚ ಮಾಡುತ್ತೆ. ಯತಿಗಳು ಮಾಡಾಗಿಲ್ಲ, ಸಂಸ್ಥಾನ ಪೂಜೆ ಆಗಬೇಕು.
ಸಂಸ್ಥಾನ ಪೂಜೆ ಸಂಕೋಚ ಮಾಡಕ್ಕೆ ಬರೋದಿಲ್ಲ. ತಮ್ಮ ಪೂಜೆ ಮಾಡಿ ವೈಯಕ್ತಿಕ ಅದು, ಇದು ಸಂಸ್ಥಾನದ ಬೆಳಗ್ಗೆ ಬರೋದಿಲ್ಲ. ಅಷ್ಟು ನಿರ್ಬಂಧ ಇರುತ್ತೆ. ಅಷ್ಟು ಸಾಂಗೋಪಾಂಗ ಪೂಜೆ ಆಗಬೇಕು. ಮತ್ತೆ 2-3 ಗಂಟೆ ಬೇಕಾಗುತ್ತೆ. ಇವನು 10 ನಿಮಿಷದಲ್ಲಿ ಮುಗಿಸೋಗ್ಬೇಕಾದ್ರೆ ಅರ್ಜೆಂಟ್ ಇದೆ ಅಂತೇಳಿ ತೀರ್ಥದ ಪೂರ್ತಿ ಅಂತ ಮಾಡ್ಬೋದು. ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ಸನ್ಯಾಸಿಗಳು ಮತ್ತೆ ಪಾಠ ಪ್ರವಚನ ಒಂದೇ ಕೆಲಸ, ಬೇರೆ ಕಡೆ ಹವ್ಯಾಸನೇ ಇಲ್ಲ. ಅವ್ರು ಯಾರು ಸ್ವಂತ ತಮ್ಮ ಹತ್ತಿರದ ಬಂಧುಗಳು ಸತ್ವಿದ್ಯೆ ಕಿವಿ ಬಂದರೂ ಕೂಡ ಅವ್ರ ಮೈಲಿಗೆ ಇಲ್ಲ. ಹಾಗೆ ಒಂದು ಪಾಠ ಮುಂದುವರಿಸ್ಬಿಡ್ತಾರೆ. ಎಷ್ಟೋ ಜನ ಹಾಗೆ ಮಾಡಿದವರು ಇದ್ದಾರೆ ಪಾಪ. ಮತ್ತು ಬ್ಯಾಡ್ ನ್ಯೂಸ್ ಬಂದಾಗಲೂ ಕೂಡ ಅವ್ರು ಒಂದು ಸುಮ್ಮನೆ ಮತ್ತೆ ಮುಂದುವರಿಸ್ಬಿಡ್ತಾರೆ. ಇದೆಲ್ಲ ಎಷ್ಟು ಟೈಮ್ ಹಿಡಿತು ಅವ್ರಿಗೀಗ? ಇರೋ ಟೈಮ್ನ ಫುಲ್ಲು ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಇರೋದು ಯಾವಾಗ? ಸನ್ಯಾಸಿಗಳ. ಅದು ವಿಶೇಷ. ಅದಕ್ಕೆ ಬಿಡಿ ಸನ್ಯಾಸಿಗಳಾದರೆ ಭಾರಿ ಚಾನ್ಸ್. ಅದಕ್ಕೆ ನಿರ್ಬಂಧನೇ ಇಲ್ಲ, ಯಾವ ನಿರ್ಬಂಧನೂ ಇಲ್ಲ, ಬರೀ ಪಾಠ ಪ್ರವಚನ ಅಷ್ಟೇ. ಸಮಾಜದ ಭಾರ ಅವ್ರ ಮೇಲೆ ಇಲ್ಲ. ಈಗ ನಮ್ಮ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಸಮಸ್ಯೆ ಇಲ್ಲ. ಇನ್ನೊಬ್ರು ಗಾಡಿ ಡ್ರೈವರ್ ಆಗ್ತಾರೆ, ಪಜೀತೀವಿ ಅಂತ ಏನಾಯ್ತು ಅಲ್ಲಿಗೆ? ತನ್ನ ಕೆಲಸ ಬಿಟ್ಟು ಹೋಗ್ಬೇಕಾಗತ್ತೆ. ಈ ದೃಷ್ಟಿಯಿಂದ ತಾನೇ ಮಾಡ್ಕೊಂಡಿರ್ಬೋದು. ಅದನ್ನ ತೋರ್ಸೋಕ್ಕೋಸ್ಕರ ಆಲ್ಡೋ ಹೇಗೆ ಹೊರಟ್ರಿ? ಈಗ ನಿತ್ಯ ಸನ್ಯಾಸಿಗಳವರು ಏನು ಬಿಡಬೇಕು ಅಂತ ತೋರಿಸ್ತಾ ಲೋಕದೃಷ್ಟಿಯಲ್ಲಿ ಏನು ಮಾಡಿದ್ರಾಗ ದೇವರ ಹತ್ರ ಹೀಗೆ ಹೋಗಬೇಕು, ಮನಸ್ಸಲ್ಲಿ ಯಾವ ಯೋಚನೆ ಇಲ್ಲದೆ ಸಮ್ಯಕ್ ನೇಸ್ಯ, ಎಲ್ಲ ಭಾರ ದೇವ್ರ ಮೇಲೆ ಹಾಕಿ ಬಿಟ್ಟು ಇಟ್ಟು ಎಲ್ಲ ಬಿಟ್ಟು ದೇವರಲ್ಲೇ ಮನಸ್ಸಿಟ್ಟು ಹೋದರೆ ಅದೇನಾಗತ್ತೆ? ಪೂರ್ತಿ ಹೋದಾಗಲೇ ಇಲ್ಲ. ದೇವ್ರ ಹತ್ರ ಹೋಗಿ ಮನಸ್ಸೆಲ್ಲೇ ಇದ್ರೆ ಏನು ಉಪಯೋಗ ಅದರಿಂದ? ಅಷ್ಟುಪಟ್ಟು ಅದು ಆ ರೀತಿ ಆಗಬಾರ್ದು. ತುಂಬ ಜನಕ್ಕೆ ಆ ಡೈವರ್ಷನ್ ಬಂದೇ ಬರೋದು. ಭಿಕ್ಷೆ 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 ಸನ್ಯಾಸಿಗಳ ಭಿಕ್ಷೆ ಅದಕ್ಕೆ ಹೋಗಿ ಅದು ಒಂದು ತಪ್ಪೆ. ಅದಕ್ಕೆ ಏನು ಮಾಡ್ತಾ ಅಕಸ್ಮಾತ್ ಶಿಸ್ತರ ಅವ್ರನ್ನ ಕಳಿಸ್ಬೋದು, ಅವತ್ತಂತ ಹೋಗ್ಬೋದು. ಇಲ್ಲದ ತಾನು ಇನ್ನೇನಷ್ಟು ಭಿಕ್ಷಾ ಅಂದೆ ಬ್ರಹ್ಮಚಾರಿಗೆ ಹಾಗೆ ಇವ್ರಿಗೂ ಹಾಗೆ, ಬೇರೆ ಯಾವುದೂ ಇಲ್ಲ. ಪೀಠಾಧೀಶರು ಭಿಕ್ಷೆಬರನ್ನ ಕಳಿಸ್ಬೋದು, ತಮ್ಮ ಶಿಷ್ಯರನ್ನ ಇವರು ಕಳಿಸ್ಬೋದು. ಇದ್ರೆ ಇಲ್ದವ್ರು ತಾವೇ ಹೋಗ್ಬೋದು. ಗೊತ್ತಾಯ್ತಾ? ಅದು ಬಹಳ ವಿಶೇಷವಾದ ಅಂಶ. ಯಾವ ಬಿಡಿ ಸನ್ಯಾಸಿನಾಗಲಿ ಪೀಠಾಧೀಶ ಇಬ್ಬರಿಗೂ ಭಿಕ್ಷೆನೇ. ಯತಿಗಳು ಇವತ್ತು ಭಿಕ್ಷೆ ಅಂತಲೇ ಕರೆಯೋದು. ಮೊದಲು ಭಿಕ್ಷೆಗೆ ಹೋಗ್ತಿದ್ರು ಕೂಡ. ಒಂದು ಕಾಲಕ್ಕೆ ಅದು ಮಡಿಗಿಡಿ ಸರಿ ಹೋಗೋದಿಲ್ಲ, ದುರಂತ ಇವರೆಲ್ಲ ಜೋರು ಮಾಡ್ತಾರೆ ಅಂತೇಳಿ ಏನು ಮಾಡಿಕೊಂಡ್ರಾಗ ಅಲ್ಲೇ ಅಡಿಗೆ ತಮ್ಮದೇ ಅಡಿಗೆ ಅಂತ ಶುರುವಾಯಿತು. ಮೊದಲು ತಮ್ಮದೇ ಅಡಿಗೆ ಅವ್ರು ಮಾಡಿದ ಅಡಿಗೆ ಸ್ವೀಕಾರ ಮಾಡ್ತಾ ಇದ್ರು. ಮೈಲಿಗೆ ಶುರು ಈ ಅಡಿಗೆ ತೊಗೊಂಡ್ರೆ ಗೋವಿಂದ. ಆ ಗ್ಯಾಸ್ನ ಅಡಿಗೆ ಏನು ಹಾಕ್ಬೇಕು ಅವ್ರಿಗೆ? ಸಾಧ್ಯನೇ ಇಲ್ಲ. ಅದು ನಿಂತೋಯ್ತು. ಅದು ಕಾಲಕ್ಕೆ ತಕ್ಕಂತೆ ಆದ ಬದಲಾವಣೆ. ಅದು ಭಿಕ್ಷೆಯಿಂದ ಪದ ಬದಲಾಗಲಿಲ್ಲ. ಗೊತ್ತಾಯ್ತಾ? ಅದು ಹಾಗೆ ಉಳ್ಕೊಂಡು ಎಲ್ಲಿ ಹೋಗ್ತಿದ್ರು ಗೊತ್ತಾ? ಅವರು ಬರೀ ಅಗ್ರಹಾರಗಳಿಗೆ ಮಾತ್ರ ಹೋಗೋದು. ಹಿಂದೆ ಅಗ್ರಹಾರ ಬ್ರಾಹ್ಮಣರಿಗೆ ಏರಿ ಅಂತ ಅರ್ಥ, ಬೇರೆಯವರು ಇಲ್ಲ. ಅಲ್ಲೂ ಕೂಡ ನಿಷ್ಠಾವಂತರು. ಆಗಿನ ಬ್ರಾಹ್ಮಣರು ಬ್ರಾಹ್ಮಣರನ್ನೇ. ಯತಿಗಳು ಬರ್ತಾರೆ ಬಿಟ್ಟು ಗೊತ್ತವರಿಗೆ. ಇವತ್ತು ಬಂದ್ರೆ ಬೇಡ ಅಲ್ಲಕ್ಕೆ ತಯಾರಿರ್ತೀವನು ಇಲ್ಲ, ಕಾಯ್ತಾರೆ ಅವ್ರಿಗೆ. ಹಾಕಿ ಆಮೇಲೆ ಊಟ ಕೊಡ್ಬೇಕು ಅವ್ರು. ಅದು ಪಾರ್ಟ್ ಆಫ್ ದೇರ್ ಇದು ಡೈಲಿ ಇದು ಡ್ಯೂಟಿ. ಅದು ಹೋಗ್ಬಿಟ್ಟು ಬ್ರಹ್ಮಚಾರಿಗಳು ಬರ್ತಾರೆ, ಅವ್ರು ಅಡುಗೆ ಮಾಡ್ಕೊಳ್ಳೋಗಿಲ್ಲ. ಯತಿಗಳು ಬರ್ತಾರೆ, ಅವ್ರು ಅಡುಗೆ ಮಾಡ್ಕೊಳ್ಳೋಗಿಲ್ಲ. ಅದು ರೆಡಿ ಮಾಡ್ಕೊಂಡಿರ್ತಾರೆ, ವಯಸ್ಸಿಗೆ ಮುಗಿಸ್ಬಿಟ್ಟಿರ್ತಾರೆ, ಆಗ್ಲೇನೆ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಹಾಕಿ ಕಳಿಸ್ತಾರೆ, ಕಾಯಿಸೋದಿಲ್ಲ ಅವ್ರನ್ನ. ತಿಳಿತಾ? ಅಕಸ್ಮಾತ್ ಆಗದೆ ಹೋಗಿದ್ರೆ ವೈಷ್ಣುದೇವನ ಹಾಕಿಬಿಟ್ಟು ಆಮೇಲೆ ಬೇಕಾದ್ರು ಮಾಡಿ ಅವ್ರನ್ನ ಕಾಯಿಸ್ಬೇಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಎಕ್ಸಂಪ್ಷನ್ ಇದೆ. ಅದು ಅವರಿಗೆ ಸಾಮರ್ಥ್ಯ ಇದೆ, ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದ. ಅಷ್ಟು ಆದ್ರಿಂದಾನೇ ಅವರು ಜೀವನ ಹಾಗೆ ನಡೀತಾ ಇತ್ತು, ಸಮಸ್ಯೆ ಇಲ್ಲ ಅವರಿಗೆ. ಮತ್ತೆ ಕಾಯ್ತಾ ಇದ್ರಿದ್ದಾರೆ ಅದಕ್ಕೋಸ್ಕರ ಬಂದರೆ ಸಾಕು. ಅದು ಕೂಡ ಹೆಚ್ಚು ಮನೆಗೆ ಹೋಗಾಗಿಲ್ಲ ಅವರು. 3, 5 ಇಲ್ಲ 7 ಆಡಲ್ಲ. ಆಡ್ ನಂಬರ್ ಹೋಗ್ಬೇಕು, A1 ನಂಬರ್ ಹೋಗ್ಬಾರ್ದು. ಒಬ್ಬರು ಮನೆಗೆ ಹೋಗ್ಬಾರ್ದು, ಶುರು ಆಗ್ಬಿಡುತ್ತೆ. ಇವರೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದು ಆದಷ್ಟು ಬೇರೆ ಬೇರೆ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು ಸಾಧ್ಯವಾದಷ್ಟು ಕೂಡ. ಬೇರೆ ಬೀದಿ, ಬೇರೆ ಊರು, ಬೇರೆ ಎಲ್ಲ ಬದಲಾಯಿಸ್ತಾ ಇರಬೇಕು. ಅವ್ರಿಗೆ ಸಂಬಂಧ ಬೆಳಿಬಾರ್ದು. ಗೊತ್ತಾಯ್ತಿಲ್ಲ? ಹೊಸವ್ರು ಹೋಗ್ತಿರೋದು ಹಾಗೆ ಆ ರೀತಿ ಇರಬೇಕು. ಮತ್ತು 7 ಮನೆ ಮೇಲೆ ಹೋಗಬಾರ್ದು. ಯಾಕೆ 3, 5 ಕೊಟ್ಟೋದ್ರೆ ಸಾಕಾಗದೆ ಹೋದ್ರೆ ಅಂತ ಅರ್ಥ. 2 ಮನೆಗೆ 3 ಮನೆಗೆ ಸಾಕಾಯ್ತು, ಮುಗಿದೋಯ್ತಾರೆ. ಗೊತ್ತಾಯ್ತಾ? ಮತ್ತೆ ಮುಂದೆ ಹೋಗಬಾರ್ದು. 5ಕ್ಕೆ ಹೋಗು, 7 ಸಾಕಾಗಲಿ ಆದರೂ ಮುಂದೆ ಹೋಗ್ಬಾರ್ದು. ಸ್ಟಾಪಲ್ಲಿ 7 ಮೇಲೆ ದಾಟಾಗಿಲ್ಲ, ಕಡಿಮೆ ಆದರೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಇಷ್ಟರ ಮಟ್ಟಿಗೆ ನೇಮ ಇದೆ. ಆಗ ಅಧ್ಯಾನದಿಂದ ಅವ್ರು ತರ್ತಿದ್ರು, ತಂದ್ಮೇಲೆ ಹಾಗೆ ತಿಂತಿರಲಿಲ್ಲ. ಅವ್ರು ನೈವೇದ್ಯ ಮಾಡ್ಬೇಕು, ತಾವು ಮಾಡ್ಕೊತಿದ್ರು. ಮತ್ತೆ ಅದನ್ನು ಮಾಡ್ಕೊಬಿಟ್ಟು ನೀರಲ್ಲಿ ತೊಳೆದು ಬಿಡುತ್ತೆ, ಪೂರ್ತಿ ತೊಳೆದು ಬಿಡೋದು. ನೀರಲ್ಲಿ ಏನಿರೋದಿಲ್ಲ ಅದರಾಗ. ಸಾರಿಗೆಲ್ಲ ಹೋಗ್ಬಿಡುತ್ತೆ ಆ ಕಡೆಗೆ. ಬರೀ ಇದು ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ರು. ತುಳಸಿಗೆ ಸೇರ್ಕೊಂಡು ತಿನ್ನೋದು. ಅವ್ರ ದೃಷ್ಟಿ ಏನೋ ದೇಹ ರುಚಿಗೀತಿಯ ಕಾನ್ಸೆಪ್ಟೇ ಇಲ್ಲ ಅವರಲ್ಲಿ. ಏನದು ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟೇ. ಆ ರೀತಿ ಮಾಡ್ತಿದ್ರಿಂದ ಫುಲ್ ಅವಕಾಶ ಸಿಕ್ತಿತ್ತು. ಅಡಿಗೆ ಮಾಡೋದಿಲ್ಲ, ಅವ್ರು ಪಾತ್ರೆ ತೊಳೆಯೋದಿಲ್ಲ, ಮತ್ತೆ ಒಂದು ಲಿಂಕ್ ಅದು ಗೊತ್ತಕ್ಕೊಂದು ಯಾವುದಿಲ್ಲ ಅದಕ್ಕೆ. ಸಾಕ್ಷಾತ್ ಬ್ರಹ್ಮಪಿತಾಸೌ ಇತ್ಯನೇನ ಅಸ್ಯ ಪಾದಯೋಹೋ ಪೇತೆ. 2 ಪಾದಗಳಿಗೆ ನಮಸ್ಕಾರವನ್ನು ಮಾಡಿದರು. ಅದು ಒಂದು ಪಾದಕ್ಕೆ ನಮಸ್ಕಾರ ಮಾಡಬಾರದು, 2 ಪಾದಕ್ಕೂ ನಮಸ್ಕಾರ. ಒಂದು ಕೈಲಿ ಮಾಡಬಾರದು, ಒಂದು ಪಾದಕ್ಕೆ ಮಾಡಬಾರದು. 2 ಕೈಲೂ ಮಾಡಬೇಕು, 2 ಪಾದಕ್ಕೂ ಮಾಡಬೇಕು. ಅದಕ್ಕೆ ದೇವರ ಸನ್ನಿಧಾನ ಅಂತ ತಿಳ್ಕೊಂಡು ದೇವರ ಪಾದಗಳಿಗೆ ಹೆಸರಿದೆ. ಸು ವಹ ಅಂತ ಹೆಸರಿದೆ. ಸ್ವಿತ್ಯಾನಂದ ಸಮುದ್ದಿಷ್ಟ. ಬಲಗಾಲಿಗೆ ಸು ಅಂತ ಹೆಸರು, ಎಡಗಾಲಿಗೆ ವಹ ಅಂತ ಹೆಸರು. 2 ಸೇರಿ ಸುವಹ.
ಭೂರ್ಭುವ ಸ್ವಹ. ಭೂಹು ಅಂದರೆ ಶಿರಸ್ಸು, ಗೊತ್ತಾಯ್ತಾ? ಭುವಃ ಸ್ವಹ. ಭುವಃ ಅಂದರೆ ಕೈಗಳು, ಭೂವಹ. ಸ್ವಹ ಅಂದರೆ ಕಾಲುಗಳು, ಪಾದಗಳು. ಅದಕ್ಕೆ ಜ್ಞಾನ ಅಂತ ಆನಂದ ಹೇಳ್ತಾರೆ. ನಮಗೆ ಜ್ಞಾನ ಬೇಕು, ಆನಂದ ಬೇಕು, ಅದು ಎಲ್ಲ ಕಾಲಿಗೂ ಮಾಡಬೇಕು, ಗೊತ್ತಾಯ್ತು? ಪಾದ ದ್ವಂದ್ವ, ಪಾದ ದೇವರ ಪಾದಗಳಿಗೆ ಭೇದ ಇಲ್ಲ, ಯಾವುದೂ ಇಲ್ಲ, ನಿಜ. ಅದು ಪದ್ಧತಿ, ಹಾಗೆ ಕ್ರಮದಲ್ಲೇ ಮಾಡಬೇಕಾದ ಪದ್ಧತಿ. ಸಂಸ್ಥಾಪ್ಯಾಶು ಹರೀಂದ್ರ ಕೊಡಬೇಕಾದ್ರೂ ಅಷ್ಟೇ, ಎರಡು ಕೈಯಿಂದ ಭಕ್ತಿಯಿಂದ ಕೊಡಬೇಕು ಹೊರತು ಈ ರೀತಿ ಕೊಡಬಾರದು. ಕೊಟ್ಟರೆ ದಾನ ಅಂತ ಕರೆಸೋದಿಲ್ಲ. ಸಂಸ್ಥಾಪ್ಯಾಶು ಹರೀಂದ್ರಾಂಚಾನನ್ ವಿಷ್ಣೋರ್ ಗುಣಂತಾನ್ ಅನಂತಾನ್ ಸಹ. ಇದೆಲ್ಲ ಅವರ ವಿಶೇಷವಾದ ಮಹಿಮೆ. ಇದು ವಾಯುದೇವರ ಉಪಾಸನೆ ಮಾಡೋ ಕ್ರಮ, ಅದನ್ನು ಮಾಡಿದರು. ಅಲ್ಲಿ ಬರೀತಾರೆ, ವಾಯು ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ವಿಷ್ಣುರೂಪಂ ತಥೋ ಭೇಜೆ. ಸನ್ಯಾಸಿ ರೂಪ ತಗೊಂಡು ಹೋಗಿ ನಮಸ್ಕಾರವನ್ನು ಮಾಡಿದರು. ಅಲ್ಲಿಗೆ ಅಧ್ಯಾಯ ಮುಗಿತು. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ರಾಮಚರಿತೆ ಹನುಮದ್ದರ್ಶನಂ ನಾಮ ಪಂಚಮೋಧ್ಯಾಯ.